ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ 14ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಯುದ್ಧ ಹೋಗ್ತಾ ಹೋಗ್ತಾ ಭೀಕರ ಪರಿಸ್ಥಿತಿಯನ್ನ ತಂದಿಡ್ತಾ ಇದೆ. ಬರೀ ಆ ದೇಶಗಳಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲೇ ಹೊಡೆತ ಕೊಡ್ತಾ ಇರುವಂಥದ್ದು. ಆರ್ಥಿಕತೆಗೂ ಕೂಡ ದೊಡ್ಡ ಪೆಟ್ಟನ್ನ ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ಮೇಯ್ನ್ ಆಗಿ ಭಾರತದಲ್ಲಿ ಕಾಡ್ತಾ ಇರುವಂಥದ್ದು ಅಂದ್ರೆ ಗ್ಯಾಸ್ ಟ್ರಬಲ್. ಜೋರಾಗ್ತಾ ಇದೆ ಯುದ್ಧ, ಇಲ್ಲೂ ಕೂಡ ಅಷ್ಟೇ ಜೋರಾಗ್ತಾ ಇರುವಂಥದ್ದು ಗ್ಯಾಸ್ ಟ್ರಬಲ್. ಅಮೆರಿಕ ವಿರುದ್ಧ ಯುದ್ಧ ನಿಲ್ಲಿಸಲ್ಲ ಅಂತ ಮೊಜತಬಾ ಖಮೇನಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಖಮೇನಿ ಮಗ ಆಗಬಾರ್ದು, ನಾವು ಹೇಳ್ದಂಥವರೇ ಆಗಬೇಕು ಅಂತ ಟ್ರಂಪ್ ಅಬ್ಬರಿಸಿದ್ರು ಕೂಡ ಡೋಂಟ್ ಕೇರ್. ಇರಾನ್ನ ಸುಪ್ರೀಂ ಲೀಡರ್ ಆಗಿ ಖಮೇನಿ ಪುತ್ರ ಮೊಜತಬಾ ಖಮೇನಿ ಇರುವಂಥದ್ದು. ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ ಬಿಗಿ ಹಿಡಿತವನ್ನ ಸಾಧಿಸಿದೆ. ಜಲಸಂಧಿಯಿಂದ ಹಡಗುಗಳನ್ನ ಬಿಡಲ್ಲ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹತ್ತತ್ರ 3,000ಕ್ಕೂ ಹೆಚ್ಚಿನ ಹಡಗುಗಳು ಅಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ತೈಲ ಅಭಾವ ಸೃಷ್ಟಿಸುವ ಮೂಲಕ ಅಮೆರಿಕದ ಮೇಲೆ ಒತ್ತಡ ಹಾಕ್ಲಿ ಅಂತ ಎಲ್ಲಾ ದೇಶಗಳು ಅಮೆರಿಕದ ಮೇಲೆ ಒತ್ತಡ ಹಾಕ್ಲಿ, ಈ ಯುದ್ಧವನ್ನ ನಿಲ್ಲಿಸ್ಲಿ ಅಂತ. ಅಕಸ್ಮಾತ್ ಅದನ್ನ ಫ್ರೀ ಮಾಡಿಬಿಟ್ರೆ ಇವರು ದಾಳಿ ಮಾಡ್ಕೊಳ್ತಾನೆ ಇರ್ತಾರೆ ಇರಾನ್ ಮೇಲೆ. ಇಸ್ರೇಲ್ನವರು ಮತ್ತೆ ಅಮೆರಿಕದವರು ಅವಾಗ ಒತ್ತಡ ಬೀಳೋದಿಲ್ಲ. ಇರಾನ್ಗೆ ಸಂಕಷ್ಟ ಅದು. ಆ ಕಾರಣಕ್ಕೋಸ್ಕರನೇ ಆ ಕೊಲ್ಲಿ ರಾಷ್ಟ್ರಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಇರಾನ್. ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ರೆ ಅವರು ಕೂಡ ಒತ್ತಡ ಹಾಕ್ತಾರೆ, ನಮ್ಮ ದೇಶ ಹಾಳಾಗ್ತಾ ಇದೆ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹೇಗೆಲ್ಲ ಪ್ರೆಷರನ್ನು ಕ್ರಿಯೇಟ್ ಮಾಡ್ಬೋದು ಆ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಮೇಯ್ನ್ ಆಗಿ ಈ ಒಂದು ಜಲಸಂಧಿ, ಹರ್ಮುಜ್ ಜಲಸಂಧಿಯನ್ನ ಕೂಡ ಬಂದ್ ಮಾಡುವ ಮುಖಾಂತರ ಅಮೆರಿಕ ಸೇನಾ ನೆಲೆ ಇರುವಂಥ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ದಾಳಿ ಕಂಟಿನ್ಯೂ ಆಗಿದೆ. ತೈಲ ಸಂಗ್ರಹಣಾ ಹಾಗೂ ತೈಲ ಸಂಸ್ಕರಣಾ ಘಟಕಗಳನ್ನು ಉಡಿಸ್ ಮಾಡಲಾಗ್ತದೆ. ಈ ಮುಖಾಂತರ ಜಾಗತಿಕವಾಗಿ ತೈಲದ ಅಭಾವವನ್ನ ಸೃಷ್ಟಿ ಮಾಡಲಿಕ್ಕೆ ಕೂಡ ಪ್ಲಾನ್ ಇದ್ದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇರಾನ್ದು. ಯಾಕೆಂದ್ರೆ ಅಲ್ಲಿ ಜಾಗತಿಕವಾಗಿ ತೈಲ ಅಭಾವ ಸೃಷ್ಟಿಯಾದಾಗ ಉಳಿದಂಥ ದೇಶಗಳು ಕೂಡ ಅಮೆರಿಕಕ್ಕೆ ಹೇಳ್ತವೆ, ಸಾಕು ನಿಲ್ಲಿಸ್ಬಿಡಿ ಇದನ್ನ, ನಮಗೂ ಕೂಡ ದೊಡ್ಡ ಮಟ್ಟದಲ್ಲೇ ತೊಂದರೆ ಆಗ್ತಾ ಇದೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ರೀಸನ್ ಅಲ್ಲಿ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಮೇಲೆ ಒತ್ತಡ ಹೇರುವಂತ ತಂತ್ರ ಇದು. ಪ್ರಬಲ ರಾಷ್ಟ್ರಗಳು ಒತ್ತಡ ಹೇರಿ ಯುದ್ಧ ನಿಲ್ಲಿಸಬೇಕೆಂಬ ಪ್ಲಾನೇ ಇಲ್ಲಿ ಮೇಯ್ನ್ ಆಗಿರುವಂಥದ್ದು ಇರಾನ್ದು. ನಮ್ಮ ಪ್ರತೀಕಾರವನ್ನ ಮರೆಯಲ್ಲ ಅಂತ ಮೊಜತಬಾ ಖಮೇನಿ ಈಗ ಆಲ್ರೆಡಿ ಮಾತನಾಡಿ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಡಾಕ್ಟರ್ ಮಸೌದ್ ಪೆಜಿಶ್ಕಿಯಾನ್ ಜೊತೆ ಮಾತನಾಡಿರುವಂಥದ್ದು ಪ್ರಧಾನಿ. ಅಲ್ಲಿನ ಸುಪ್ರೀಂ ಲೀಡರ್ ಬೇರೆ, ಮೊಜತಬಾ ಖಮೇನಿ ಅಲ್ಲಿನ ಸುಪ್ರೀಂ ಲೀಡರ್. ಅಲ್ಲಿನ ಪ್ರಧಾನಿ ಜೊತೆ ಡಾಕ್ಟರ್ ಮಸೌದ್ ಪೆಜಿಶ್ಕಿಯಾನ್ ಜೊತೆ ಮಾತನಾಡಿದ್ದಾರೆ ಪ್ರಧಾನಿ. ಭಾರತದ ಸರಕು ಸಾಗಣೆ ಹಡಗುಗಳನ್ನು ಕಳಿಸುವಂಥದ್ರ ಬಗ್ಗೆ ಚರ್ಚೆ, ಭಾರತದ ಹಡಗುಗಳಲ್ಲಿನ ಸಿಬ್ಬಂದಿ ಅಧಿಕಾರಿಗಳ ಸುರಕ್ಷತೆ ಬಗ್ಗೆ ಮಾತನಾಡಲಾಗಿದೆ. ಶಾಂತಿ ಸುವ್ಯವಸ್ಥೆ ಬಗ್ಗೆ ಚರ್ಚಿಸಿರೋದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಾಗರಿಕರ ಜೀವಹಾನಿ ಹಾಗೂ ನಾಗರಿಕ ಮೂಲಸೌಕರ್ಯಕ್ಕೆ ಆಗಿರುವಂತಹ ಹಾನಿಯ ಬಗ್ಗೆನೂ ಕೂಡ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮೋದಿ. ಹಾಗೆ ಶಾಂತಿ ಮತ್ತು ಸ್ಥಿರತೆಗೆ ಭಾರತವು ಸದಾ ಬದ್ಧವಾಗಿದೆ ಅಂತ ಅದರಲ್ಲಿ ಪೋಸ್ಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇರಾನ್ ಅಧ್ಯಕ್ಷರ ಜೊತೆ ಮಾತನಾಡಿರೋದು. ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿ ಭಾರತೀಯರ ರಕ್ಷಣೆ ಹಾಗೆ ಭಾರತದ ಸರಕು ಸಾಗಣೆ ಹಡಗುಗಳನ್ನು ಕಳಿಸುವಂಥದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ಆಗಬೇಕಲ್ಲ ಆ ಜಲಸಂಧಿಯ ಮುಖಾಂತರ, ಸೊ ಅದ್ರ ಬಗ್ಗೆನೂ ಕೂಡ ಮಾತುಕತೆ ಆಗಿದೆ. ಮೇಯ್ನ್ ಆಗಿ ಇರಾನ್ನ ಸುಮಾರು 1-2 ಹಡಗುಗಳಿಗೆ ರಕ್ಷಣೆಯನ್ನ ಕೂಡ ಕೊಡಲಾಗಿದೆ ನಮ್ಮ ಬಂದರುಗಳಲ್ಲಿ. ಸ್ವಲ್ಪ ಅದನ್ನು ಫ್ರೀ ಮಾಡಿದ್ರು ಮುಗೀತು, ಇಲ್ಲಿ ಇಟ್ಕೊಳ್ಳಲ್ಲ ಹೋಗಿ ಅಂತ ಅಂದರೆ ಮುಗೀತು. ಅಮೆರಿಕ ಯಾವ ಕ್ಷಣದಲ್ಲಿ ಬೇಕಾದರೂ ಅದನ್ನ ಉಡಿಸ್ ಮಾಡಿ ಬಿಸಾಕ್ಬಿಡ್ತಾರೆ, ಬ್ಲಾಸ್ಟ್ ಮಾಡಿಬಿಡ್ತಾರೆ. ಶ್ರೀಲಂಕಾದಲ್ಲಿ ಆಯ್ತಲ್ಲ ಹಂಗೆ. ಇನ್ನು ಶವರ್ಮಾ ಚಿಕನ್ ಗ್ರಿಲ್ ಕಬಾಬ್ ಪ್ರಿಯರಿಗೆ ಶಾಕ್ ಎದುರಾಗ್ತಾ ಇದೆ. ತಾತ್ಕಾಲಿಕವಾಗಿ ಕೆಲವು ಫುಡ್ ಐಟಮ್ ಅನ್ನ ಕೈ ಬಿಟ್ಟಿರುವಂಥದ್ದು ಹಲವು ಹೋಟೆಲ್ಗಳು, ನಾನ್ ವೆಜ್ ಹೋಟೆಲ್ಗಳು. ಅದರಲ್ಲೂ ಪ್ರಮುಖವಾಗಿ ಎಂಪೈರ್ ಹೋಟೆಲ್ ನಾನ್ ವೆಜ್ ಪ್ರಿಯರಿಗೆ ತಟ್ಟಿರುವಂಥದ್ದು ಗ್ಯಾಸ್ ವ್ಯತ್ಯಯದ ಬಿಸಿ. ಎಲ್ಲ ಊಟದ ಪ್ರಿಯರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಸಿ ತಡ್ತಾ ಇದೆ. ಹಲವು ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ನಾನ್ ವೆಜ್ ಹೋಟೆಲ್ಗಳಲ್ಲೂ ಕೂಡ ಮೆನುನಲ್ಲಿ ಚೇಂಜಸ್ ಮಾಡಲಾಗ್ತದೆ. ಇನ್ನು ಪ್ರಮುಖವಾದಂಥ ಹೋಟೆಲ್, ನಾನ್ ವೆಜ್ ಹೋಟೆಲ್ ಎಂಪೈರ್ ಹೋಟೆಲ್ನಲ್ಲಿ ಪ್ರಮುಖ ಡಿಶ್ಗಳೇ ಕಟ್ಟು. ಹೆಚ್ಚು ಡಿಮ್ಯಾಂಡ್ ಇದ್ದಂಥ ಐಟಮ್ಗಳು ಮೆನುವಿನಿಂದ ಗೇಟ್ ಪಾಸ್. ಯಾಕೆಂದರೆ ಗ್ಯಾಸ್ ಅಭಾವ, ಹೆಚ್ಚು ಗ್ಯಾಸ್ ಬಳಕೆ ಆಗುವಂಥ ಆಹಾರ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗ್ತಾ ಇದೆ. ಗ್ಯಾಸ್ ಸಿಗಲ್ವಲ್ಲ,
ಅದ್ರ ಜೊತೆಗೆ ಹೋಟೆಲ್ ಬೇರೆ ರನ್ ಮಾಡಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ತುಂಬ ಕನ್ಸಂಪ್ಷನ್ ಆಗುವಂಥ ಫುಡ್ಗಳಿಗೆ ಬ್ರೇಕ್ ಹಾಕಲಾಗ್ತದೆ. ರೈಸ್ ಪದಾರ್ಥಗಳಿಗೆ ಆದ್ಯತೆ ಕೊಡಲಾಗ್ತದೆ, ಆದರೆ ಬೇಡಿಕೆ ಇಲ್ಲ. ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಆಹಾರವನ್ನು ತಯಾರಿಸಿ ಸಪ್ಲೈ ಮಾಡುವಂಥ ಕೆಲಸ ಆಗ್ತದೆ. ಕೋರಮಂಗಲದಲ್ಲಿ ಬಯೋಗ್ಯಾಸ್ ಮೂಲಕ ಅಡುಗೆ, ಅಲ್ಲಿ ಆಹಾರವನ್ನು ತಯಾರಿಸಿ ಎಲ್ಲ ಬ್ರಾಂಚ್ಗಳಿಗೆ ಪೂರೈಕೆ ಮಾಡಲಾಗ್ತದೆ. ದೊಡ್ಡ ಹೋಟೆಲ್ಲು, ಸಾಕಷ್ಟು ಬ್ರಾಂಚ್ಗಳಿದ್ದಾವೆ. ಸೊ ಎಲ್ಲಾದರೂ ಒಂದು ಕಡೆ ಬಾಯ್ಲರ್ ಮುಖಾಂತರ ಫುಡ್ ರೆಡಿ ಮಾಡಿಬಿಟ್ಟು ಎಂಪೈರ್ ಹೋಟೆಲ್ಗಳಿಗೆ ಕಳಿಸಲಾಗ್ತದೆ. ಒಂದು ಮೇನ್ ಬ್ರಾಂಚಲ್ಲಿ ಎಲ್ಲ ಫುಡ್ ರೆಡಿ ಮಾಡಿಬಿಟ್ಟು. ಸೊ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಗ್ಯಾಸ್ನಿಂದ ಆಗ್ತಾ ಇರುವಂಥ ತೊಂದರೆಯನ್ನು ತಪ್ಪಿಸುವಂಥ ಕೆಲಸ. ನೀವು ಎಂಪೈರ್ ಹೋಟೆಲಲ್ಲೇ ಹೋಗಿ ಕೆಲವೊಂದನ್ನು ಆರ್ಡರ್ ಮಾಡಿದ್ರೆ ಸಿಗಲ್ಲ ಆ ಕ್ಷಣಕ್ಕೆ. ಬಿಕಾಸ್ ಅಲ್ಲಿ ಮೆನ್ಯೂನಲ್ಲಿ ಚೇಂಜ್ ಮಾಡಲಾಗಿದೆ. ತುಂಬ ಕನ್ಸಂಪ್ಷನ್ ಮಾಡುವಂಥ ಹೋಟೆಲ್ಗಳಿಗೆ ಬ್ರೇಕ್ ಹಾಕಲಾಗ್ತದೆ. ನಾನು ನ್ಯೂಸ್18 ಜೊತೆಗೆ ಈ ಬಗ್ಗೆ ಎಂಪೈರ್ CEO ಶಾಕಿರ್ ಹಕ್ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಗತಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಕಮರ್ಷಿಯಲ್ ಗ್ಯಾಸ್ನ ಅಭಾವ ಈಗ ಬೆಂಗಳೂರಿನ ಹೋಟೆಲ್ಗಳಿಗೆ ತಟ್ತಾ ಇದೆ. ಸದ್ಯ ನಗರದ ಪ್ರಸಿದ್ಧ ಹೋಟೆಲ್ ಆಗಿರುವಂತಹ ಎಂಪೈರಲ್ಲಿ ಯಾವ ರೀತಿಯಾದಂತಹ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ತಿಳಿಸೋದಕ್ಕೆ ನನ್ನ ಜೊತೆಗೆ ಎಂಪೈರ್ನ CEO ಇದ್ದಾರೆ, ಶಾಕಿರ್ ಹಕ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಒಟ್ಟು ನಿಮ್ಮದು ಎಷ್ಟು ಬ್ರಾಂಚ್ ಇದೆ, ಯಾವ ರೀತಿಯಾದಂತಹ ಆಲ್ಟರ್ನೇಟಿವ್ ಮಾಡ್ಕೊಂಡಿದ್ದಾರೆ? ಒಟ್ಟಿಗೆ ಆಲ್ಮೋಸ್ಟ್ ಒಂದು 45 ಬ್ರಾಂಚಸ್ ಇದೆ ಮೇಡಮ್, ಬೆಂಗಳೂರು ಮೈಸೂರೆಲ್ಲ ಸೇರಿ. ಇವತ್ತಿಗೆ ಮೊನ್ನೆಯಿಂದ ಸಪ್ಲೈ ಇಲ್ಲ. ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂದರೆ ನಮ್ಮ ಕೋರಮಂಗಲ ಹೋಟ್ಲದಲ್ಲಿ ಬಯೋಗ್ಯಾಸ್ ಇದು ಪರಿಸ್ಥಿತಿ ಇದೆ. ಯಾಕೆಂದರೆ ಪಕ್ಕದಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಇದೆಯಲ್ಲ, ಅಲ್ಲಿಂದ ಒಂದು ಡೈರೆಕ್ಟ್ ಲೈನ್ ಇಟ್ಬಿಟ್ಟು ನಮಗೆ ಅವ್ರಿಗೆ ಅಲ್ಲಿಂದ ವಿ ಆರ್ ಏಬಲ್ ಟು ಕವರ್ ಮೋಸ್ಟ್ ಆಫ್ ಅವರ್ ಕುಕ್ಕಿಂಗ್. ಅದು ಬಲ್ಕ್ ಕುಕ್ಕಿಂಗಲ್ಲಿ ಮಾಡ್ಬೋದು. ಅದು ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 4 ವರ್ಷ ಆಯಿತು. ಕನ್ಸಿಸ್ಟೆಂಟ್ ಅದೇ ಅದು ನಡ್ತಾ ಇದ್ದಾರೆ. ಬೇರೆ ಔಟ್ಲೆಟ್ಗೆ ಅದು ಮಾಡೋಕ್ಕೆ ಇದು ದೇರ್ ಇಸ್ ನೋ ಪ್ರೊವಿಷನ್. ಯಾಕೆಂದರೆ ಔಟ್ಲೆಟ್ಟು ಲೊಕೇಶನ್ಸಲ್ಲೇ ಇದೆಯಲ್ಲ ಮೇಡಮ್. ಸೊ ಅದೆಲ್ಲ ಅದು ಬಿಟ್ಟು ನಮ್ಮ ಮೆನು ರಿಡಕ್ಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 100 ಐಟಮ್ಸ್ ಇದ್ದರೆ ವಿವ್ ಕಮ್ ಡೌನ್ ಟು ಅಬೌಟ್ 15 ಐಟಮ್ಸ್. ಅದರಲ್ಲಿ ಮೇನ್ ಫೋಕಸ್ ನಮ್ಮ ರೈಸ್ ಐಟಮ್ಸು, ಗ್ರೇವಿ ಐಟಮ್ಸು, ನಮ್ಮ ತಂದೂರಿ ಐಟಮ್ಸ್. ಯಾಕೆ ತಂದೂರಿಗೆ ನಾವು ಗ್ಯಾಸ್ ಯೂಸ್ ಮಾಡಲ್ಲ, ಚಾರ್ಕೋಲೇ ಯೂಸ್ ಮಾಡೋದು. ಬಟ್ ಮೆಜಾರಿಟಿ ರೆಸ್ಟೋರೆಂಟ್ಸು ಸಿಟಿ ಒಳಗಡೆ ಮೋರ್ ಓರ್ ಲೆಸ್ ಕ್ರಂಚ್ ಇದೆ, ಗ್ಯಾಸ್ ಶಾರ್ಟೇಜ್ ಇದೆ. ಸೊ ವಿ ಆರ್ ಟ್ರೈಯಿಂಗ್ ಟು ಬಿ ಕನ್ಸರ್ವೇಟಿವ್ ರೀತಿಯಲ್ಲಿ ಆರಾಮಾಗಿ ವ್ಯಾಪಾರ ಮಾಡೋಣ ಅಂತ ಗ್ರಾಹಕರಿಗೆ ಯಾವಾಗಲೂ ಬಂದಾಗ ಊಟ ಕೊಡೋದು ಒಂದು ಇದು ಪರಿಸ್ಥಿತಿ ಮಾಡಿದ್ದೀವಿ ಮೇಡಮ್. ಎಂಪೈರಲ್ಲಿ ಏನಾದರೂ ರೇಟ್ ಜಾಸ್ತಿ ಮಾಡೋದು ಈ ಥರ ಏನಾದರೂ ಇದೆಯಾ, ಅಥವಾ ಬಯೋಗ್ಯಾಸ್ ಕೇವಲ ಕೋರಮಂಗಲಕ್ಕೆ ಮಾತ್ರನಾ, ಅಥವಾ ಬೇರೆ ಬ್ರಾಂಚಲ್ಲಿ ಏನಾದರೂ ಇದೆಯಾ? ಇಲ್ಲ ಮೇಡಮ್, ರೇಟ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಹಂಗೇನಿಲ್ಲ. ನಾವು ಇರೋದು ಡಿಸ್ಕೌಂಟು ಪ್ರಮೋಷನ್ ಅದೆಲ್ಲ ಸ್ಟಾಪ್ ಮಾಡಿದ್ದೀವಿ. ಯಾಕೆಂದರೆ ಈ ಕ್ರೈಸಿಸ್ನಲ್ಲಿ ಐಡಿಯಾ ಇಸ್ ಟು ಸೆಲ್ ಬೆಟರ್, ನಾಟ್ ಫಾಸ್ಟರ್ ಆರ್ ಸ್ಲೋವರ್, ಸೆಲ್ ಬೆಟರ್ ಅಂತ. ಬಯೋಗ್ಯಾಸು ಬರೀ ಕೋರಮಂಗಲ ಊಟದಲ್ಲಿ, ಯಾಕೆಂದರೆ ಪಕ್ಕದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಇದೆಯಲ್ಲ, ಅಲ್ಲಿಂದ ನನಗೆ ಅವರು ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಳ್ಳೆ ಕೋರಮಂಗಲ ಇಸ್ ಸರ್ವೈವಿಂಗ್ ವಿತೌಟ್ ಎನಿ ಕ್ರಂಚ್, ನೋ ಸಪ್ಲೈ ಡಿಸ್ರಪ್ಷನ್. ಅಲ್ಲಿ ಆರಾಮಾಗಿ ಅಲ್ಲಿ ಮಾಡ್ತಾಯಿದ್ದೀವಿ. ಬಟ್ ಕೋರಮಂಗಲದೇನು ನಾವು ಕಡಿಮೆ ಮಾಡಿದ್ದೀವಿ ಮೆನು. ಅಲ್ಲಿ ಆ ಔಟ್ಲೆಟಲ್ಲಿ ಫುಲ್ ಮೆನು ಕೊಟ್ಟೋದು ಬೇರೆ ಔಟ್ಲೆಟಲ್ಲಿ ಕೊಡಲಿಲ್ಲ ಅಂದರೆ ಅದು ಜಸ್ಟಿಸ್ ಅಲ್ಲ. ಯಾಕೆಂದರೆ ಕಸ್ಟಮರ್ಗೆ ಅದೊಂದು ತೊಂದರೆ ಆಗುತ್ತೆ. ಯಾವಾಗ ನಮ್ಮ ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ಮೆನು ಇಸ್ ರೆಡ್ಯೂಸ್ಡ್. ವಿ ಕಾಲಿಂಗ್ ಇದ್ದ ಲಿಮಿಟೆಡ್ ಕ್ರೈಸಿಸ್ ಮೆನು ಅಂತ. ಇದಿಷ್ಟು ಎಂಪೈರ್ನ CEO ಹೇಳ್ತಾ ಇರುವಂತಹ ಮಾತು. ಅಂದರೆ ರೇಟ್ ಯಾವುದೇ ರೀತಿಯಾಗಿ ಜಾಸ್ತಿ ಆಗ್ತಾ ಇಲ್ಲ, ಬಟ್ ಕೊಡುವಂತಹ ಐಟಮ್ ಡಿಸ್ಕೌಂಟ್ ಎಲ್ಲ ಏನು ಕೊಡ್ತಾ ಇದ್ರು ಅದೆಲ್ಲವನ್ನು ಕೂಡ ಕಡಿತಗೊಳಿಸಿದ್ದೇವೆ. ಜೊತೆಗೆ ಏನೇನು ವ್ಯವಸ್ಥೆ ಸಾಧ್ಯ ಆಗುತ್ತೆ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿಶ್ವ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್18 ಬೆಂಗಳೂರು. ಇನ್ನು ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗೆ ಗ್ಯಾಸ್ ಬಿಸಿ ತಡ್ತಾ ಇದೆ. ಅಪೂರ್ವ ರೆಸಾರ್ಟ್ಗೆ ಸಿಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್. ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡಿಸ್ತಾ ಇದ್ದಾರೆ ಮಾಲೀಕರು. ಅವ್ರಿಗೊಂದು ಅದಾದ್ರೂ ಒಂದು ಆಪ್ಷನ್ ಇದೆ. ಸೊ ಹೀಗಾಗಿ ಸೌದೆ ಒಲೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ಅಡುಗೆಗಾಗಿ 7 ಸೌದೆ ಒಲೆ ನಿರ್ಮಾಣ ಮಾಡಲಾಗಿದೆ. ಅಪೂರ್ವ ರೆಸಾರ್ಟ್ ಮಾಲೀಕ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಸ್ಟಾರ್ ಹೋಟೆಲ್ ಇದೆ ದಾವಣಗೆರೆಯ ಒಂದು ಫೇಮಸ್ ಹೋಟೆಲ್ ಅಪೂರ್ವ ರೆಸಾರ್ಟ್. ಅಲ್ಲೂ ಕೂಡ ಸಿಗ್ತಾ ಇಲ್ಲ ಗ್ಯಾಸ್ ಅಭಾವದಿಂದಾಗಿ. ಅವರು ಕೂಡ ಗ್ಯಾಸ್ ಇಲ್ವಲ್ಲ, ಸೊ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅದನ್ನು ಮಾಡ್ತಾರೆ. 7 ಸೌದೆ ಒಲೆಯನ್ನು ನಿರ್ಮಾಣ ಮಾಡಲಾಗಿದೆ ಅಪೂರ್ವ ರೆಸಾರ್ಟ್ನಲ್ಲಿ. ಅಪೂರ್ವ ರೆಸಾರ್ಟ್ ಮಾಲೀಕ ರಾಜಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಆಲ್ಟರ್ನೇಟಿವ್ ಆಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಏನು ಮಾಡ್ಬೋದು ಮಾಡ್ತಾ ಇದ್ದಾರೆ. ಬಟ್ ಆಪ್ಷನ್ನೇ ಇಲ್ಲದೆ ಇರುವಂಥವ್ರು ಬಂದ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸ್ಥಳದ ಅವಕಾಶ ಕೂಡ ಇರೋದಿಲ್ಲ. ಅಲ್ಲೇನೋ ಮಾಡ್ಬೋದು, ಸೌದೆ ಒಲೆ ಹಾಕ್ಕೊಬೋದು ಅಂತ. ಕೆಲವರಿಗೆ ಅವಕಾಶ ಇರುವಂಥವ್ರು ಸೌದೆ ಒಲೆ ಎಲ್ಲ ಹಾಕ್ಕೊಂಡು ಅಥವಾ ಬಾಯ್ಲರ್ ಮಾಡಿಕೊಂಡು ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯುದ್ಧ ಕಂಟಿನ್ಯೂ ಆಗಿದೆ. ಭೀಕರ ಪರಿಸ್ಥಿತಿ ತಂದಿಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ
ಹೋಟೆಲ್ಗಳಲ್ಲಿ ಆಲ್ಟರ್ನೇಟಿವ್ ಆಗಿ ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಹೋಟೆಲ್ ಬಂದ್ ಮಾಡದೆ ಆಲ್ಟರ್ನೇಟಿವ್ ಆಗಿ ಮಾಡಬಹುದಾದಂಥ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಆಗ್ದಲೇ ಇರುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಟೆಲ್ಲೇ ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಂಡ್ರ್ ಸಿಗಲಿಲ್ಲದ ಕಾಳ ಪದ್ಧತಿ ಬಂದಿದ್ದೀವಿ ನಾವು ಅಷ್ಟೇ. ನಮಗೆ ಭಾಳ ಇಷ್ಟ ಅದು. ಭಾಳ ವರ್ಷಗಳಿಂದ ನಾವು ಅಡುಗೆಯಲ್ಲೇ ಮಾಡಬೇಕು, ಕಟ್ಟಿಗೆಯಲ್ಲೇ ಮಾಡಿದ್ದು ಕೊಡಬೇಕು ಗ್ರಾಹಕರಿಗೆ ಅನ್ನೋದು ಆಸೆ ಇತ್ತು. ಅದು ಮೊದಲನೇದಾಗಿ ನಾವು ದಾವಣಗೆರೆಗೆ ಎಲ್ಲರೂ ಮಾಡಿದ್ದಾರೆ, ಅದರಲ್ಲಿ ನಾವು ಒಬ್ಬರು ಈ ಬೆಣ್ಣೆ ದೋಸೆಯಲ್ಲಿ ಕಟ್ಟಿಗೆಯಲ್ಲಿ ಮಾಡೋದು. ನಾವು 4-5 ವರ್ಷದಿಂದ ಬೆಣ್ಣೆ ದೋಸೆನ ಕಟ್ಟಿಗೆಯಲ್ಲೇ ಮಾಡ್ತೇವೆ. ಅದೇ ರೀತಿ ಅಡುಗೆ ಮಾಡೋದು ಮಾಡಿದ್ದೀವಿ. ನಮಗೆ ಸುಲಭ, ನಮಗೆ ಸಾಕಷ್ಟು ಜಾಗ ಇದೆ, ವಿಶಾಲವಾದ ಜಾಗ ಇದೆ. ನಮಗೆ ಕಟ್ಟಿಗೆದು ಸವಲತ್ತಿದೆ, ಮೊಟ್ಟೆಗಳಿದಾವೆ, ಕಾಯಿ ಒಡೆದೋದು ಅಷ್ಟು ನಮಗೆ ರಾ ಮೆಟೀರಿಯಲ್ ಅದಕ್ಕೆಲ್ಲ ಸಿಗುತ್ತೆ. ಇದನ್ನು ಮಾಡೋರದಾರಲ್ಲ, ಪ್ರಿಪರೇಷನ್ ಮಾಡೋರು ಕುಕ್ಕುಗಳು, ಅವ್ರಿಗೆ ಸ್ವಲ್ಪ ಇದು ಕಷ್ಟ ಅನ್ನಿಸ್ತದೆ. ಅವ್ರು ಅದಕ್ಕೆ ಹೊಂದ್ಕೊಂಡಿದಾರಲ್ಲ, ಈಗ ಬದಲಾವಣೆ ಮಾಡ್ಕೋಬೇಕು ಅವರು. ಹಂಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಏನು ಮಾಡಲ್ಲ, ನಾವು ಏನು ಯಥಾಸ್ಥಿತಿ ಅದೇ ರೇಟ್ ಇಟ್ಟಿದ್ದೀವಿ. ಗ್ಯಾಸ್ ಸಿಗಲ್ಲ, ನಾವು ಕಟ್ಟಿಗೆ ಪರಿವರ್ತನೆ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ದಾವಣಗೆರೆಯಲ್ಲೂ ಕೂಡ ಗ್ಯಾಸ್ ಅಭಾವ ಯಾವ ರೀತಿಯಾಗಿ ಒಂಥರ ಅಲ್ಲಿ ಹೋಟೆಲ್ಗಳನ್ನೇ ಬಂದ್ ಮಾಡುವಂಥ ಪರಿಸ್ಥಿತಿ, ಮತ್ತು ಒಂದು ಕಡೆ ಹೋಟೆಲ್ನವರು ಆಲ್ಟರ್ನೇಟಿವ್ ಆಗಿ ಸೌದೆ ಒಲೆಯನ್ನು ಕೂಡ ಬಳಕೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಎಸ್ ಪೃಥ್ವಿರಾಜ್, ಈಗ ಏನು ಕಳೆದ ಒಂದು ಸುಮಾರು ದಿನಗಳಿಂದ ಈಗಾಗಲೇ ದಾವಣಗೆರೆ ಸೇರಿದಂತೆ ಈಗ ವಿವಿಧ ಕಡೆ ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗಿರೋದ್ರಿಂದ ಈಗ ಸೌದೆ ಒಲೆ ಮೊರೆ ಹೋಗ್ತಾ ಇರುವಂಥದ್ದು ಕಂಡು ಬಂದಿದೆ. ಅದರಲ್ಲೂ ಕೂಡ 3 ಸ್ಟಾರ್ ಹೋಟೆಲ್ಗಳು ಕೂಡ ಈಗ ಒಲೆಯತ್ತ ಮೊರೆ ಮಾಡಿರುವಂಥದ್ದು. ಏನು ನಿನ್ನೆಯಿಂದನೂ ಕೂಡ ಏನು ಸ್ಟವ್ಗಳನ್ನು ಬಿಟ್ಟು ಈಗ ಒಲೆಯಲ್ಲಿ ಅಡುಗೆ ಮಾಡಿ ಬಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈಗ ಸ್ಟೌವಲ್ಲಿ ಹೊಂದಿಕೆ ಆಗಿದೆ, ಆದರೆ ಈಗ ಒಲೆಗೆ ಅಡ್ಜಸ್ಟ್ಮೆಂಟ್ ಆಗೋದು ಕುಕ್ಕುಗಳು ಭಾಳಷ್ಟು ಕಷ್ಟ ಅಂತ ಹೇಳಿ ಅವರು ಕೂಡ ಮಾಲೀಕರು ಹೇಳ್ತಿರುವಂಥದ್ದು. ಈಗ ಸದ್ಯಕ್ಕೆ ಏನು ದಾವಣಗೆರೆಯ 3 ಸ್ಟಾರ್ ಹೋಟೆಲ್ ಏನಿದೆ, ಅಪೂರ್ವ ರೆಸಾರ್ಟು, ಅವ್ರದ್ದು ಏನು 3 ಬ್ರಾಂಚ್ಗಳಿದೆ ದಾವಣಗೆರೆಯಲ್ಲಿ. ಈಗ ಮತ್ತೊಂದು ಇನ್ನೊಂದು 2-3 ದಿನಗಳಲ್ಲಿ ಓಪನಿಂಗ್ ಆಗುವಂಥದ್ದಿದೆ. ಆ ಹೋಟ್ಲು ಕೂಡ ಈಗ ಏನು ಹೊಸದಾಗಿ ಮಾಡಿದ್ರೆ ಅದಕ್ಕೂ ಕೂಡ ಸಂಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಮಗೇನೋ ಕಟ್ಟಿಗೆಗಳು ಸೌದೆಗಳು ನೋಡ್ತಾ ಇದ್ವಿ. ಉಳಿದಂತ ಹೋಟೆಲ್ಗಳ ಕತೆ ಏನು? ತುಂಬಾ ಹೋಟ್ಲುಗಳು ಏನಾದ್ರು ಮುಚ್ಚುವಂತ ಪರಿಸ್ಥಿತಿ ಇದೆಯಾ ಅಥವಾ ಮುಚ್ಚಿದಾರ? ಈಗ ಸದ್ಯಕ್ಕೆ ಇನ್ನೂ ಒಂದು 2-3 ದಿನಗಳ ಮಟ್ಟಿಗೆ ನಮಗೆ ಸಿಲಿಂಡರ್ಗಳು ಸಿಗುತ್ತೆ ಅಂತ ಹೇಳಿ ಈಗ ಸಾಕಷ್ಟು ಹೋಟ್ಲ್ನವರು ಹೇಳ್ತಿರುವಂಥದ್ದು. ಯಾಕಂದ್ರೆ ಈಗ ನಾನ್ ವೆಜ್ ಅಂತ ಹೋಟ್ಲುಗಳು ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅವರು ಏನು ಸಿಲಿಂಡರ್ನೇ ಬಳಕೆ ಮಾಡಿ ಅಡುಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು 2-3 ದಿನಗಳ ಮಟ್ಟಿಗೆ ನಮ್ಮ ಹೋಟ್ಲುಗಳು ನಡಿಬೋದು. ಯಾಕಂದ್ರೆ ಸಿಲಿಂಡರ್ ಇನ್ನೊಂದು 2-3 ದಿನ ಸಿಗುತ್ತೆ ಅಂತ ಹೇಳಿ ಈಗ ಹೋಟ್ಲ್ನವ್ರು ಹೇಳ್ತಿರುವಂಥದ್ದು. ಅದಾದ ಬಳಿಕ ಕ್ಲೋಸ್ ಮಾಡುವ ಹಂತಕ್ಕೆ ಬರ್ಬೋದು ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ಕೊಡ್ತಿರುವಂಥದ್ದು ಪೃಥ್ವಿರಾಜ್. ಸದ್ಯಕ್ಕೆ ಇನ್ನು 2-3 ದಿನಗಳ ಮಟ್ಟಿಗೆ ದಾವಣಗೆರೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗುತ್ತೆ ಅಂತ ಹೇಳಿ. ಈಗ ದಾವಣಗೆರೆಗೆ ದಿನಕ್ಕೆ ಎಷ್ಟು ಸಪ್ಲೈ ಆಗ್ತಾ ಇತ್ತು ಗ್ಯಾಸು? ಎಷ್ಟು ಬೇಡಿಕೆ ಇತ್ತು? ಈಗ ಎಷ್ಟು ಸಪ್ಲೈ ಆಗ್ತಾ ಇದೆ? ಬರ್ತಾನೆ ಇಲ್ವಾ ಗ್ಯಾಸು? ಅದ್ರ ಬಗ್ಗೆ ಏನಾದರೂ ಡೇಟಾ ಇದೆಯಾ? ಎಸ್ ಪೃಥ್ವಿರಾಜ್, ಏನಂದ್ರೆ ಒಂದು ಹೋಟೆಲ್ಗೆ ಕನಿಷ್ಠ ಅಂದ್ರು ಈಗ ಸಣ್ಣ ಪುಟ್ಟ ಹೋಟ್ಲ್ ಇತ್ತು ಅಂದ್ರೆ ಒಂದು ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಪ್ರತಿದಿನಕ್ಕೆ ಬೇಕಾಗಿತ್ತು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಸ್ವಲ್ಪ ದೊಡ್ಡ ಮಟ್ಟದ ಹೋಟ್ಲ್ ಇತ್ತು ಅಂದ್ರೆ 1-2 ಸಿಲಿಂಡರ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ 2 ಸಿಲಿಂಡರ್ ಕೊಡುವಂತಹ ಕಡೆ ಈಗ ಒಂದೇ ಸಿಲಿಂಡರ್ನ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದನ್ನ ಅಡ್ಜಸ್ಟ್ ಮಾಡೋಸ್ಕರ ಈಗ 2 ಕಡೆ 1 ಕೊಡ್ತಾ ಇದ್ದಾರೆ. ಹೀಗಾಗಿ 4-5 ಇದ್ದಂತ ಕಡೆಗೆ 2 ಕೊಡ್ತಾರೆ. ಹೀಗಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನ ಮುಂದೆ ತಳ್ಕೊಂತ ಹೋಗ್ತಾ ಇದ್ದಾರೆ. ಇನ್ನೊಂದು 2-3 ದಿನಗಳವರೆಗೂ ನಡಿಬಹುದು ಹೋಟೆಲ್, ದೊಡ್ಡ ದೊಡ್ಡ ಹೋಟೆಲ್ಗಳು ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಮಾಲೀಕರು. ಪೃಥ್ವಿರಾಜ್, ಓಕೆ, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಪ್ರಕಾಶ್ ಕೆಫೆ ಮತ್ತೆ ಓಪನ್ ಆಗಿದೆ. 2 ದಿನದಿಂದ ಬಂದ್ ಆಗಿದ್ದಂತ ಪ್ರಕಾಶ್ ಕೆಫೆ ಮೆನು ಕಟ್ ಮಾಡಿ ಓಪನ್ ಆಗಿರುವಂತ ಹೋಟೆಲ್. ದೋಸೆ ಮತ್ತು ಇಡ್ಲಿಗೆ ಫೇಮಸ್ ಆಗಿರುವಂತ ಹೋಟೆಲ್. ದೋಸೆ ಮತ್ತು ಇಡ್ಲಿಗೆ ಫೇಮಸ್ ಆಗಿದೆ ಈ ಹೋಟೆಲು ಪ್ರಕಾಶ್ ಕೆಫೆ. ಈಗ ಮತ್ತೆ ಓಪನ್ ಆಗಿದೆ. ನಿನ್ನೆ ತೋರಿಸ್ತಾ ಇದ್ದೆ ಫೇಮಸ್ ಹೋಟ್ಲಿದು ಬಂದಾಗಿದೆ ಗ್ಯಾಸ್ ಅಭಾವದಿಂದಾಗಿ ಅಂತ. ಇವತ್ತು ಓಪನ್ ಮಾಡಿದ್ದಾರೆ, ಬಟ್ ಮೆನುವಿನಲ್ಲಿ ಕಟ್ ಆಗಿದೆ. ಈ ಹೋಟೆಲ್ ಫೇಮಸ್ ಇದ್ದಿದ್ದಂಥದ್ದೇ ದೋಸೆ ಮತ್ತು ಇಡ್ಲಿಗೆ, ಆದರೆ ಅದೇ ಕಟ್ ಆಗ್ತಾ ಇದೆ. ಪೊಂಗಲ್, ಬಿಸಿಬೇಳೆ ಬಾತ್ ಮಾತ್ರ ಲಭ್ಯ ಇದೆ. ಹೋಟೆಲ್ ಬಂದ್ ಮಾಡ್ದಲ್ಲೇ ಯಾವ ತುಂಬ ಕನ್ಸಂಪ್ಷನ್ ಆಗ್ತಾ ಇತ್ತು ಅದಕ್ಕೆ ಗೇಟ್ ಪಾಸ್ ಕೊಟ್ಟು ಉಳಿದಂಥ ಒಂದು ಮೆನ್ಯೂವನ್ನು, ರೈಸ್ ಐಟಮ್ಸ್ಗಳನ್ನು ಮಾಡಲಾಗಿದೆ. ದೋಸೆ ಇಡ್ಲಿ ಕಟ್ ಮಾಡಿ ಸರ್ವ್ ಮಾಡ್ತಾ ಇದ್ದಾರೆ ಆ ಹೋಟೆಲ್ನಲ್ಲಿ. ಫೇಮಸ್ ಇರುವಂಥದ್ದೇ ಆ ಹೋಟೆಲ್ಲು ಇಡ್ಲಿ ದೋಸೆಗೆ. ಈಗ ಅದಕ್ಕೆ ಬ್ರೇಕ್ ಕೊಡಲಾಗಿದೆ. ಉಳಿದಂತೆ ರೈಸ್ ಐಟಮ್ಸ್ ಒಂದ್ಸಲಿ ಮಾಡಿದ್ರೆ ಓಕೆ. ಇನ್ನು ಈ ದೋಸೆಗೆ ಇಡ್ಲಿಗೆ ಎಲ್ಲ ಕಂಟಿನ್ಯೂಸ್ಲಿ ಗ್ಯಾಸ್ ಹಚ್ಚೇ ಇರಬೇಕಲ್ಲ, ಸೊ ಹೀಗಾಗಿ ಅದಕ್ಕೆ ಗೇಟ್ ಪಾಸು. ತುಂಬ ಕನ್ಸಂಪ್ಷನ್ ಆಗ್ತಾ ಇದ್ದಂಥ ಫುಡ್ ಅದು.
ಸೊ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಕೆಲವು ಹೋಟೆಲ್ಗಳು ಬಂದಾಗಿದ್ರೆ ಇನ್ನು ಕೆಲವು ಹೋಟೆಲ್ಗಳು ಗ್ಯಾಸ್ ಸಿಕ್ಕ ನಂತರ ಮತ್ತೆ ಓಪನ್ ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲೂ ಕೂಡ ಮೆನುನಲ್ಲಿ ಕೆಲವೊಂದಕ್ಕೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ, ಈ ದೋಸೆ ಐಟಮು, ಇಡ್ಲಿ ಐಟಮು, ಚಪಾತಿ, ರೊಟ್ಟಿ ಇಂಥದಕ್ಕೆಲ್ಲ ಬ್ರೇಕ್ ಹಾಕಲಾಗಿದೆ, ಪಡ್ಡು ಐಟಮ್ಗೆಲ್ಲ. ಇನ್ನು ರೈಸ್ ಐಟಮ್ಸ್ಗೆ ಮೇನ್ ಪ್ರಿಫರೆನ್ಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರಕಾಶ್ ಕೆಫೆಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಪ್ರಕಾಶ್ ಕೆಫೆ ನಿನ್ನೆ ಅಷ್ಟೇ ತೋರಿಸ್ತಾ ಇದ್ವಿ ಬಂದಾಗಿತ್ತು ಅಂತ, ಇವತ್ತು ಓಪನ್ ಮಾಡಿದ್ದಾರೆ. ಗ್ಯಾಸ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಓಪನ್ ಮಾಡಿದ್ದ ಅಥವಾ ಇರೋ ಗ್ಯಾಸ್ನಲ್ಲೇ ರೈಸ್ ಐಟಮ್ಸ್ ಮಾತ್ರ ಮಾಡೋಣ ಅನ್ನುವಂಥ ಕಾರಣಕ್ಕೆ ಓಪನ್ ಮಾಡಿದ್ದಾರೆ? ಇಲ್ಲಿರುವಂತಹ ಮಾಲೀಕರು ಹೇಳ್ತಾ ಇರುವಂತಹ ಪ್ರಕಾರ ಗ್ಯಾಸ್ ಸಿಕ್ಕಿರುವಂತಹ ಹಿನ್ನೆಲೆ, ಅಂದರೆ ಒಂದೆರಡು ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿರುವಂತಹ ಹಿನ್ನೆಲೆ ಹೋಟೆಲನ್ನು ಓಪನ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಚಾಮರಾಜಪೇಟೆಯ ಪ್ರಸಿದ್ಧ ಹೋಟೆಲ್ ಅಂತ ಅಂದರೆ ಅದು ಪ್ರಕಾಶ್ ಕೆಫೆ ಹೋಟೆಲು. ಕಳೆದ 2 ದಿನಗಳಿಂದಲೂ ಕೂಡ ಬಂದಾಗಿತ್ತು. ಇವತ್ತು ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನ ವಿಜುವಲ್ ಸಮೇತವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪೃಥ್ವಿ. ಸಹಜವಾಗಿ ಚಾಮರಾಜಪೇಟೆಯಲ್ಲಿರುವಂತಹ ಈ ಹೋಟೆಲ್ಗೆ ನಾನಾ ಭಾಗದಿಂದ ಜನ ಬರ್ತಾರೆ. ಇಲ್ಲೇ ಹತ್ತಿರದಲ್ಲಿ ಒಂದಷ್ಟು ಆಸ್ಪತ್ರೆಗಳಿರೋದ್ರಿಂದ, ಜೊತೆಗೆ ಜನರಿಗೆ ಮತ್ತು ಆಟೋ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಫೇವ್ರೆಟ್ ಆದಂತಹ ಒಂದು ಬೇಕಾದಂತಹ ಐಟಮ್ಸ್ ಇಲ್ಲಿ ಸಿಗೋದ್ರಿಂದ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಬಟ್ ಈಗ ಆಲ್ರೆಡಿ ಇವರಿಗೆ 1-2 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಷ್ಟೇ ಸಿಕ್ಕಿರೋದ್ರಿಂದ ಇವರು ಬೋರ್ಡ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಲಿಮಿಟೆಡ್ ಫುಡ್ ಇರುತ್ತೆ, ಸೊ ಕೋಆಪರೇಟ್ ಮಾಡಿ ಅನ್ನುವಂತಹ ಒಂದು ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸೊ ಕಿಚನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೇವಲ ಒಂದಷ್ಟು ವಡೆ ಆಗಲಿ ಅಥವಾ ಒಂದಷ್ಟು ರೈಸ್ ಐಟಮ್ ಆಗಲಿ ಅವಕ್ಕೆ ಮಾತ್ರ ಇವತ್ತು ಪ್ರಕಾಶ್ ಕೆಫೆಯಲ್ಲಿ ಸೀಮಿತ ಆಗಿರುವಂತಹದ್ದು. ಅಂದರೆ ಇಲ್ಲಿಗೆ ಜನ ಹುಡುಕೊಂಡು ಬರ್ತಾ ಇದ್ದಿದ್ದಂದರೆ ಇಲ್ಲಿ ಮಾಡ್ತಾ ಇದ್ದಂತಹ ಬಗೆ ಬಗೆಯ ದೋಸೆಗಳನ್ನು ತಿನ್ನೋದಕ್ಕೆ, ತರಹವಾರಿ ಟೇಸ್ಟ್ ಇರುವಂತಹ ದೋಸೆಗಳನ್ನು ತಿನ್ನೋದಕ್ಕೆ ನಾನಾ ಜನ ಬರ್ತಾ ಇದ್ರು. ಬಟ್ ಇವತ್ತು ಕೇವಲ ಒಂದಷ್ಟು ಲಿಮಿಟೆಡ್ ಫುಡ್ಗಳಿಗೆ ಮಾತ್ರ ಇಲ್ಲಿ ಸೀಮಿತ ಆಗಿರುವಂತಹದ್ದು. ಸೊ ಹೋಟೆಲ್ ಕೂಡ ಇಷ್ಟೊತ್ತಿಗೆ ಆಗಲೇ ಅಂದರೆ 9 ಗಂಟೆಗೆ ಆಗಲೇ ಅಂದರೆ ಇಲ್ಲಿ ಜನರಿಂದ ತುಂಬಿ ಹೋಗ್ತಾ ಇತ್ತು. ಬಟ್ 2 ದಿನದಿಂದ ಕ್ಲೋಸ್ ಆಗಿದ್ದರಿಂದ ಈ ಭಾಗದಲ್ಲಿ ಹೋಟೆಲ್ನಲ್ಲಿ ಗ್ರಾಹಕರು ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಒಬ್ಬರು ಇಬ್ಬರು ಬಂದು ಹೋಗುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಂದರೆ 2 ದಿನದಿಂದ ಕ್ಲೋಸ್ ಇತ್ತಲ್ಲ, ಸೊ ಆ ಕಾರಣಕ್ಕೋಸ್ಕರ ಜನಕ್ಕೂ ಕೂಡ ಓಪನ್ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇತ್ತಂತೆ. ಸೊ ನನ್ನ ಜೊತೆಗೆ ಈ ಒಂದು ಹೋಟೆಲ್ನ ಕ್ಯಾಶಿಯರ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಸರ್, ಗ್ಯಾಸ್ ಸಿಲಿಂಡರ್ ಸಿಗ್ತಾ ನಿಮಗೆ? ಈಗ ಯಾವ ರೀತಿಯಾಗಿದೆ ಸಮಸ್ಯೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್? ನಮ್ಗೆ ಬೇಕಾಗಿರೋ 4ರಿಂದ 5, ಅವ್ರು ಕೊಟ್ಟಿರೋದು 2 ಸಿಲಿಂಡರು. ಹಂಗಾಗಿ ಆ ಸಿಲಿಂಡ್ರಲ್ಲಿ 2 ಸಿಲಿಂಡರ್ ಏನು ಮೇಂಟೈನ್ ಮಾಡಬೇಕು ಅದನ್ನ ಮಾಡ್ತಾಯಿದ್ದೀವಿ. ದೋಸೆ ಅಂಥವೆಲ್ಲ ಸ್ವಲ್ಪ ಸ್ಥಗಿತ ಮಾಡಿದ್ದೀವಿ, ಊಟ ಎಲ್ಲ ಸ್ವಲ್ಪ ಇದು ಮಾಡಿದ್ದೀವಿ. ಎಲ್ಲ ಲಿಮಿಟೆಡ್ ಮೆನು ಮಾಡಿಕೊಂಡು ಗ್ರಾಹಕರಿಗೆ ತೊಂದರೆ ಆಗಬಾರ್ದು, ಬಂದವರಿಗೆ ಏನೋ ಇದಾಗಬಾರ್ದು ಅಂದ್ಬಿಟ್ಟು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಯಾವ್ಯಾವ ಫುಡ್ ಇದೆ? ಈಗ ಮೇಡಮ್ ಸದ್ಯಕ್ಕೆ ಇಡ್ಲಿ, ವಡೆ, ಖಾರಬಾತ್, ಕೇಸರಿಬಾತು, ಬಿಸಿಬೇಳೆಬಾತ್, ಪಲಾವ್, ಪೊಂಗಲ್ಲು ಹೋಗಿದೆ ಅಷ್ಟೇ. ಕಾಫಿ, ಟೀ, ಮಾಮೂಲಿ, ಬಾದಾಮಿ, ಗೋರ್ಮೆಂಟ್. ಹಂಗಾಗಿ ಜನ ಹೆಂಗಿದೆ ಸರ್? ಈಗ 2 ದಿನದಿಂದ ಹೋಟೆಲ್ ಕ್ಲೋಸ್ ಇದ್ದಿದ್ದರಿಂದ ಜನ ಬರ್ತಾ ಇದ್ದಾರೆ. 2 ದಿನದಿಂದ ಕ್ಲೋಸ್ ಆಗಿರೋದ ಕಾರಣ ಜನರಿಗೆ ಕನ್ಫ್ಯೂಸ್ ಇದೆ, ಓಪನ್ ಇದೆ ಇಲ್ವೋ ಅಂತ. ಹಂಗಾಗಿ ಇವಾಗ ಗೊತ್ತಾಗುತ್ತೆ ಒಂದು 10-10 ಮೇಲೆ ಎಲ್ಲ. ಪ್ರಗತಿ, ಗ್ಯಾಸ್ ಏಜೆನ್ಸಿಲೇ ಸಿಕ್ಕಿದ್ದ, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಜಾಸ್ತಿ ಕೊಟ್ಟು ತಗೊಂಡಿದ್ದ ಕೇಳಬೇಕಿತ್ತು. ಖಂಡಿತ ಪೃಥ್ವಿ, ಇಲ್ಲಿರುವಂತಹ ಕ್ಯಾಶಿಯರ್ ಹೇಳೋ ಪ್ರಕಾರ ಅವರು ಗ್ಯಾಸ್ ಏಜೆನ್ಸಿಯಲ್ಲೇ ಕೊಟ್ಟು ತೊಗೊಂಡಿರೋದು. ಅಂದರೆ ಏನು ದರ ನಿಗದಿ ಆಗಿತ್ತು 1950 ರೂಪಾಯಿ, ಅದೇ ಒಂದು ದರಕ್ಕೆ ಇವರು ಗ್ಯಾಸನ್ನು ತೊಗೊಂಡಿರೋದು. ಇವತ್ತಿನ ಹೋಟೆಲಲ್ಲಿ 2 ಸಿಲಿಂಡರ್ ಅವರಿಗೆ ಸಿಕ್ಕಿದೆ. ಸಂಜೆ ವೇಳೆ ಏನಾದರೂ ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಕ್ಕಲಿಲ್ಲ ಅಂತ ಅಂದರೆ ಮತ್ತೆ ಹೋಟೆಲ್ ಬಂದ್ ಮಾಡುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ದೋಸೆಯನ್ನೆಲ್ಲ ಕೈ ಬಿಟ್ಟಿದ್ದಾರೆ. ದೋಸೆಗೆಲ್ಲ ಜಾಸ್ತಿ ಗ್ಯಾಸ್ ಬೇಕಾಗಿರೋದ್ರಿಂದ ಅದನ್ನೆಲ್ಲ ಕೈ ಬಿಟ್ಟು ಲಿಮಿಟೆಡ್ ಐಟಮ್ಗಳನ್ನು ಮಾತ್ರ ಈಗ ಹೋಟೆಲ್ನಲ್ಲಿ ಆರಂಭ ಮಾಡಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಕಮರ್ಷಿಯಲ್ ಸಿಲಿಂಡರ್ಸು. ಕಮರ್ಷಿಯಲ್ LPG ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡಲಾಗ್ತಾ ಇರುವಂತ ಆರೋಪ ಡಬಲ್ ಸಿಗುತ್ತಲ್ಲ. ಸೊ ಹೀಗಾಗಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ. 1900 ರೂಪಾಯಿ ಇದ್ರೆ 4000 ರೂಪಾಯಿ, ಕೆಲವೊಂದು ಕಡೆ 5000 ರೂಪಾಯಿ. ಪಾಪ ಹೋಟೆಲ್ ಮಾಲೀಕರು ಏನು ಒಟ್ಟಿನಲ್ಲಿ ರನ್ ಆಗಬೇಕು ಹೋಟೆಲ್ಲು ಅನ್ನುವಂಥ ಕಾರಣಕ್ಕೋಸ್ಕರ, ಹೋಟೆಲ್ ರನ್ ಮಾಡಲಿಕ್ಕೋಸ್ಕರ ಕೆಲವರು ಬ್ಲಾಕ್ ಮಾರ್ಕೆಟಲ್ಲೂ ತಗೊಳ್ತಿದ್ದಾರೆ. ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ. ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಕಾಳಸಂತೆ ಮೇಲೆ ಪೊಲೀಸರು ಹದ್ದಿನ ಕಣ್ಣು. ಇಂದು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆಯನ್ನು ಮಾಡ್ತಾರಂತೆ. ಗ್ಯಾಸ್ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಗೋಡೌನ್ಗಳ ಮೇಲೆ ರೇಡ್ ಮಾಡಲಿಕ್ಕೆ ನಿರ್ಧಾರ ಅಂತೆ. ಎಷ್ಟು ಸಿಲಿಂಡರ್ಗಳ ಶೇಖರಣೆ ಆಗಿದೆ, ಎಷ್ಟು ಮಾರಾಟ ಮಾಡ್ತಾ ಇದ್ದಾರೆ, ಎಷ್ಟು ಬೇಡಿಕೆ ಇದ್ದರೂ ಕೂಡ ಕೊಡ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು, ಸಿಲಿಂಡರ್ ಇದ್ದು ವಿತರಣೆ ಮಾಡ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಾಗುತ್ತೆ. ಮೊನ್ನೆ ಅಷ್ಟೇ DG ಆಗಿರುವಂಥ ಸಲೀಂ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳ SP ಗಳು ಹಾಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಲಿ ಸೂಚನೆಯನ್ನು ಕೊಡಲಾಗಿತ್ತು. ಸಭೆಯನ್ನು ಮಾಡಿ ಎಲ್ಲ ಒಂದು ಗೋಡೌನ್ಗಳನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ, ಏಜೆನ್ಸಿಗಳಿಗೆ ಹೋಗಿ ಚೆಕ್ ಮಾಡಿ,
ಬ್ಲಾಕ್ ಮಾರ್ಕೆಟಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿಯ ಅಭಾವ ಸೃಷ್ಟಿಯಾಗಿದೆ? ಅಲ್ಲಿ ಅಕಸ್ಮಾತ್ ಅವ್ರು ಏನಾದರೂ ಕಳ್ಳಾಟ ಆಡ್ತಾ ಇದ್ರೆ ಕೇಸ್ ರಿಜಿಸ್ಟರ್ ಮಾಡಿ ಅಂತೆಲ್ಲ ಸೂಚನೆಯನ್ನ ಕೊಡಲಾಗಿತ್ತು. ಸೊ ಆ ಕೆಲಸ ಇವತ್ತಿಂದ ಆರಂಭ ಆಗುತ್ತೆ. ಆದರೆ ಇದೇ ಒಂದು ನೆಪ ಇಟ್ಕೊಂಡು ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಸೈಲೆಂಟ್ ಮಾತ್ರ ಆಗಕ್ಕೆ ಹೋಗಬೇಡಿ. ಅಲ್ಲಿ ನಿಜವಾಗ್ಲೂ ಇರುವಂಥ ವಸ್ತುಸ್ಥಿತಿ ಏನಿದೆ, ಅವರಿಗೆ ಗ್ಯಾಸ್ ಇಲ್ಲ ಅಂದರೆ ಅದು ಸಪ್ಲೈ ಆಗ್ತಾ ಇಲ್ಲ ಅಂದರೆ ಒಂದು ಲೆಕ್ಕ ಓಕೆ, ಗ್ಯಾಸ್ ಇದ್ದು ಕಳ್ಳಾಟ ಆಗ್ತಾ ಇದ್ರೆ ಕೇಸನ್ನು ಹಾಕಬೇಕು. ಯಾಕೆಂದರೆ ಯಾವ ರೀತಿಯ ಹೋಟೆಲ್ ಉದ್ಯಮದವರೇ ಆಗಲಿ ಅಥವಾ ಸಂಚಾರ ವಿಭಾಗದಲ್ಲೂ ಕೂಡ ಅಷ್ಟೇ, ಸಾರಿಗೆ ವಿಭಾಗದಲ್ಲೂ ಕೂಡ ದೊಡ್ಡ ವ್ಯತ್ಯಯ ಆಗಿದೆ. ಇವನ್ ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಸ್ವಿಚ್ ಆಫ್, ನಾಟ್ ರೀಚಬಲ್ ಆ ನಂಬರ್ಗಳು. ವಾಟ್ಸಪ್ಪಲ್ಲಿ ಬುಕ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಮಾತ್ರ ಹೇಳುತ್ತೆ ಸಿಗ್ತಾ ಇದೆ, ಯಾವುದೇ ರೀತಿಯಾದಂಥ ಪ್ಯಾನಿಕ್ ಆಗುವಂಥ ಆಗಬೇಡಿ, ಅನಿವಾರ್ಯತೆ ಇಲ್ಲ, ಯಾಕೆಂದರೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲ ಕಡೆನೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಪತ್ತೆ. ಯಾದಗಿರಿಯಲ್ಲಿ ಎಸಿ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. 44 ಗೃಹ ಬಳಕೆ ಸಿಲಿಂಡರ್ ಅನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಹೋಟೆಲ್ಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಪತ್ತೆ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳು ಅದು ತಗೊಂಬಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಜಾಸ್ತಿ ದುಡ್ಡು ಕೊಟ್ಟರೆ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾವಲ್ಲ, ಸೊ ಹೀಗಾಗಿ ಅದು ತಗೊಂಬಂದು ಯೂಸ್ ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಎಸಿ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. 44 ಗೃಹ ಬಳಕೆ ಸಿಲಿಂಡರ್ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಯಾದಗಿರಿ ನಗರದ ವಿವಿಧ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡಿದ್ರು. ವಾಣಿಜ್ಯ ಉದ್ದೇಶಕ್ಕೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಬಳಕೆ ಮಾಡಲಾಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಅಗತ್ಯ ವಸ್ತು ಕಾಯ್ದೆ ಮತ್ತು LPG ಆಕ್ಟ್ 2000 ಅಡಿ ದೂರು ದಾಖಲಾಗಿದೆ. ವಶಪಡಿಸಿಕೊಂಡಂಥ ಗ್ಯಾಸ್ ಸಿಲಿಂಡರ್ ಹೊತ್ತೊಯ್ದಿರುವಂಥದ್ದು ಅಧಿಕಾರಿಗಳು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಗೃಹ ಬಳಕೆಯ ಸಿಲಿಂಡರ್ ಯಾವುದು, ಕಮರ್ಷಿಯಲ್ ಸಿಲಿಂಡರ್ ಯಾವುದು ಅಂತ. ಯಾಕೆಂದರೆ ಅದು 19 kg ಇರುತ್ತೆ, ಇದು 14 kg ಸಿಲಿಂಡರು. ಸೊ ಈಸಿಲಿ ಗೊತ್ತಾಗ್ಬಿಡುತ್ತೆ. ಅದನ್ನ ನೋಡಿ ಮನೆಯಿಂದ ತಗೊಂಬಂದಿರುವಂಥ ಸಿಲಿಂಡರ್ಗಳು ಇವು ಅಂತ ರೇಡ್ ಮಾಡಿ ತಗೊಂಬಂದಿದ್ದಾರೆ. ಆಲ್ಮೋಸ್ಟ್ ಇದು ಗ್ಯಾಸ್ ಅಭಾವ ಇದ್ದಾಗ ಮಾತ್ರ ಅಂತಲ್ಲ, ಗ್ಯಾಸ್ ಅಭಾವ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಕೆಲವರು ಜಾಸ್ತಿ ದುಡ್ಡು ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹೋಟೆಲ್ಗಳಿಗೆ ಮಾರ್ಕೊಳ್ತಾರೆ. ಜಾಸ್ತಿ ದುಡ್ಡು 200-300 ರೂಪಾಯಿ ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ಈಗ ಗ್ಯಾಸ್ ಅಭಾವ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಮಾಡಿರುವಂಥ ಟೈಮ್ನಲ್ಲಿ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡಿ ಗ್ಯಾಸ್ ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾರೆ, ಅಂದರೆ ಮನೆಯ ಗ್ಯಾಸ್ ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವನ್ನು ಸೀಸ್ ಮಾಡಿದ್ದಾರೆ. ಮಠಗಳಿಗೂ ಕೂಡ ತಟ್ಟಿರುವಂಥದ್ದು ಕೊಲ್ಲಿ ಯುದ್ಧದ ಎಫೆಕ್ಟು. ಗದಗ್ನ ತೋಂಟದಾರ್ಯ ಮಠಕ್ಕೆ ಗ್ಯಾಸ್ ಸಂಕಷ್ಟ. ಪ್ರತಿದಿನ 3 ಹೊತ್ತು ದಾಸೋಹ ನೀಡುವಂಥ ಮಠ. ಉತ್ತರ ಕರ್ನಾಟಕ ಭಾಗ ಹೋದ್ರೆ ಎಲ್ಲಾದರೂ ಹೊಟ್ಟೆ ಹಸಿವು ಅಂದರೆ ಸಾಕು, ಮಠಗಳಲ್ಲಿ ಆರಾಮಾಗಿ ಊಟ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು. ಆದರೆ ಈಗ ಅದಕ್ಕೂ ಕೂಡ ಸಂಕಷ್ಟ. ಮಠದಲ್ಲಿರುವಂಥದ್ದು 2 ದಿನಕ್ಕೆ ಆಗುವಷ್ಟು ಗ್ಯಾಸ್ ಮಾತ್ರ. ಗ್ಯಾಸ್ ಖಾಲಿ ಆದರೆ ಇನ್ನು ಮುಂದೆ ಸೌದೆ ಒಲೆಯಲ್ಲೇ ಅಡುಗೆಯನ್ನು ಮಾಡಬೇಕು ಮಠಗಳಲ್ಲಿ. ವಿದ್ಯಾರ್ಥಿಗಳು, ಅಶಕ್ತರು, ಭಕ್ತರ ಪ್ರಸಾದಕ್ಕೆ ಆತಂಕ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ದಾಸೋಹಕ್ಕೆ ಸಮಸ್ಯೆ ಆಗುತ್ತೆ ಅಂತ ನೀರಿನಲ್ಲಿ ನೆನೆಸಿದಂಥ ಕಾಳು, ಹಸಿ ತರಕಾರಿಗೆ ಆದ್ಯತೆ ಕೊಡಲಾಗ್ತಾ ಇದೆ. ಜಾಗತಿಕ ನಾಯಕರು ಯುದ್ಧ ನಿಲ್ಲಿಸಬೇಕು ಅಂತ ನ್ಯೂಸ್ 18 ಮೂಲಕ ತೋಂಟದ ಸಿದ್ದರಾಮ ಶ್ರೀಗಳು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಲಾಗ್ತಾ ಇರುವಂಥ ಸಮಸ್ಯೆ ಬಗ್ಗೆನೂ ಕೂಡ ಹೇಳಿದ್ದಾರೆ. ಹಲವಾರು ಮಠಗಳು ಈ ದಿನನಿತ್ಯ ದಾಸೋಹವನ್ನು ಮಾಡಲಾಗುತ್ತೆ. ಹೊಟ್ಟೆ ಹಸ್ಕೊಂಡು ಹೋದಂಥವ್ರಿಗೆ ಊಟ ಸಿಗುತ್ತೆ, ಬಡವರಿಗೆ ಊಟ ಸಿಗುತ್ತೆ. ಅಕ್ಷರ, ಅನ್ನ, ಆಶ್ರಯ ಕೊಡುವಂಥ ತ್ರಿವಿಧ ದಾಸೋಹದ ಮಠಗಳು ಸಾಕಷ್ಟಿದ್ದಾವೆ ಉತ್ತರ ಕರ್ನಾಟಕ ಭಾಗದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಸೊ ಅಲ್ಲೂ ಕೂಡ ಈಗ ದಾಸೋಹದ ಸಮಸ್ಯೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಅನೇಕ ಮಠ ಮಂದಿರಗಳು ನಿತ್ಯ ಉಚಿತ ದಾಸೋಹವನ್ನು ನಡೆಸ್ತಾ ಇರೋದರಿಂದ ಅಂಥ ದಾಸೋಹದ ಚಟುವಟಿಕೆಗಳಿಗೂ ಕೂಡ ಸಾಕಷ್ಟು ವ್ಯತ್ಯಯವಾಗಿರುವುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇದೊಂದು ರಾಷ್ಟ್ರದ ಸಮಸ್ಯೆ ಎಂಬುದನ್ನು ಅರಿತು ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ, ವಿಶೇಷವಾಗಿ ತರಕಾರಿಗಳನ್ನು, ನೆನೆ ಹಾಕಿದ ಕಾಳುಗಳನ್ನು ತಿನ್ನೋದ್ರ ಮೂಲಕ ಬೇಯಿಸಿದಂಥ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಪ್ರಯಾಣ ಮಾಡೋದನ್ನು ಕೂಡ ನಿಲ್ಲಿಸಬೇಕು. ಯಾಕಂದರೆ ಅದರಿಂದ ಸಾಕಷ್ಟು ಡೀಸೆಲ್, ಪೆಟ್ರೋಲ್ಗಳ ಬಳಕೆ ಆಗೋದನ್ನು ನಾವು ನೋಡ್ತೀವಿ. ಅವಶ್ಯಕತೆ ಇದ್ದರೆ ಮಾತ್ರ ವಾಹನಗಳನ್ನು ಬಳಸಬೇಕು. ಈ ರೀತಿಯಲ್ಲಿ ನಾವೆಲ್ಲರೂ
ಭಾರತ ದೇಶವಾಸಿಗಳು ಕೈಗೂಡಿಸಿದರೆ ಇಂಥ ಒಂದು ಸಮಸ್ಯೆಯಿಂದ ಕಿಂಚಿತ್ತಾದರೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ರಾಜ್ಯದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ, ಸೌದೆ ಮೊರೆ ಹೋಗ್ತಾ ಇರುವಂಥದ್ದು ಹೋಟೆಲ್ ಮಾಲೀಕರು. ಮಾರುಕಟ್ಟೆಯಲ್ಲಿ ಸೌದೆಗೆ ಹೆಚ್ಚಾಗ್ತಾ ಇದೆ ಬೇಡಿಕೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂಥದ್ದು ಅರಣ್ಯ ಇಲಾಖೆ. ಅಕ್ರಮವಾಗಿ ಮರ ಕಡಿತಕ್ಕೆ ಬ್ರೇಕ್ ಹಾಕಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಕ್ರಮವಾಗಿ ಸೌದೆಯನ್ನ ತರುವಂಥ ನಿಟ್ಟಿನಲ್ಲಿ ಮರಕ್ಕೆ ಏನಾದರೂ ಕೊಡಲಿ ಹಾಕ್ಬಿಟ್ರೆ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕಾಡು ಸರ್ಕಾರಿ ಭೂಮಿಗಳಲ್ಲಿ ಮರ ಕಡಿಯುವಂತಿಲ್ಲ. ಅರಣ್ಯದಲ್ಲಿ ಮರ ಕಡಿತ ದೂರುಗಳು ಬಂದರೆ ಅಧಿಕಾರಿಗಳೇ ಹೊಣೆ. ಅಕ್ರಮವಾಗಿ ಮರ ಕಡಿತಕ್ಕೆ ಬ್ರೇಕ್ ಹಾಕಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯಿಂದ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಂತೂ ಅಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಇದ್ಬದ್ದು ಎಲ್ಲ ಮರಗಳನ್ನು ಕಡಿದು ಹೆಂಗೆ ಮಾಡಿಟ್ಟಿದ್ದೀವಿ ಗೊತ್ತಿದೆ ಬೆಂಗಳೂರನ್ನು. ಇನ್ನು ಜಿಲ್ಲೆಗಳಲ್ಲಿ ಮರನೇ ಕಡಿತಾರೆ ಏನೋ ಇದಕ್ಕೆ, ಆದರೆ ಈ ಕೊಂಬೆಗಳನ್ನು ರೆಂಬೆಗಳನ್ನು ಒಣಗಿರುವಂಥದ್ದನ್ನ ಕಟ್ ಮಾಡ್ಕೊಂಡು ಬರ್ತಾರೆ. ಆದರೆ ಕೆಲವರು ಇದೇ ಸಿಕ್ಕಿದ್ದೇ ಚಾನ್ಸು, ಹೆಂಗಿದ್ರು ಸೌದೆ ಒಳ್ಳೆ ರೇಟ್ ಇದೆ ಅಂದ್ಬಿಟ್ಟು ಮರನೇ ಕಡ್ದಿಡ್ದಾರು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸೂಚನೆಯನ್ನು ಕೊಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲೇನಾದರೂ ಮರ ಕಡಿತದ ಪ್ರಕರಣಗಳು ಗೊತ್ತಾದರೆ ಅದಕ್ಕೆ ಅಧಿಕಾರಿಗಳನ್ನೇ ಹೊಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಸೌದೆ ವಲಯ ಮೊರೆ ಹೋಗ್ಲಾಗ್ತಾ ಇರುವಂಥದ್ದು ಹೋಟೆಲ್ಗಳಲ್ಲಿ. ಸೊ ಹೀಗಾಗಿ ಆ ಸೌದೆಗೋಸ್ಕರ ಅರಣ್ಯಕ್ಕೆ ಬಂದು ಮರಗಳನ್ನು ಕಡಿತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಸೂಚನೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಇಂದ ಉದ್ಯಮಿಗಳು ಒದ್ದಾಡುವಂಥ ಪರಿಸ್ಥಿತಿ. ಗ್ರಾನೈಟ್ ಉದ್ಯಮಕ್ಕೂ ಕೂಡ ತಟ್ಟಿದೆ ಯುದ್ಧದ ಹೊಡೆತ. ಯಾಕೆಂದರೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಬೇರೆ ದೇಶಗಳಿಗೂ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಮಧ್ಯಪ್ರಾಚ್ಯ ಬಿಡಿ, ಬೇರೆ ದೇಶಗಳು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಯಾಕೆಂದರೆ ಆ ಒಂದು ಕಾಸ್ಟ್ ಇದೆಯಲ್ಲ ಅದು ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ನ ಕಾಸ್ಟ್. ಸೊ ಹೀಗಾಗಿ ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಇವಾಗ ಚಾಮರಾಜನಗರ ಜಿಲ್ಲೆಯಿಂದ ಕಪ್ಪು ಶಿಲೆ ರಫ್ತನ್ನು ಸ್ಥಗಿತ ಮಾಡಲಾಗಿದೆ. ಉತ್ಕೃಷ್ಟ ದರ್ಜೆಯ ಕಪ್ಪು ಶಿಲೆ ದೊರೆಯುವಂಥ ಜಿಲ್ಲೆಯ ಕಪ್ಪು ಶಿಲೆಗೆ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇದೆ. ಗ್ರಾನೈಟ್ ಉದ್ಯಮಿಗಳು ಕಾರ್ಮಿಕರಿಗೆ ಸಮಸ್ಯೆ ಆಗ್ತಾ ಇದೆ ರಫ್ತಾಗದಿರುವಂಥ ಹಿನ್ನೆಲೆಯಲ್ಲಿ. ಮಧ್ಯಪ್ರಾಚ್ಯ ಯುರೋಪ್ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇದ್ರು. ಯುದ್ಧದಿಂದಾಗಿ ಗ್ರಾನೈಟ್ ರಫ್ತು ಸದ್ಯಕ್ಕೆ ಸ್ಥಗಿತ ಆಗಿದೆ. ಸಂಕಷ್ಟದಲ್ಲಿ ಗ್ರಾನೈಟ್ ಉದ್ಯಮಿಗಳು ಕಾರ್ಮಿಕರಿದ್ದಾರೆ. ಕರಿಕಲ್ ಉದ್ಯಮಿ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಕರಿಕಲ್ಲು ಚಾಮರಾಜನಗರ ಗಣಿಗಾರಿಕೆ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಅಮೇರಿಕಾ, ಯುರೋಪು, ಎಲ್ಲ ದೇಶಗಳು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲೂ ನಿಮಗೆ ಕೋವಿಡಲ್ಲೂ ಕೂಡ ನಮಗೆ ತುಂಬ ಹೊಡ್ತಾ ಬೀಳ್ತು ಕರಿಕಲ್ಲು. 2 ವರ್ಷ ಎಕ್ಸ್ಪೋರ್ಟ್ ಇಲ್ಲದೆ ತುಂಬ ನರಕ ಯಾತನೆ ಅನುಭವಿಸ್ಬಿಟ್ಟಿದ್ದೀವಿ. ಮತ್ತು ಇರಾಕ್ ಆ ಯುದ್ಧ ಆದಾಗಲೂ ಕೂಡ ತುಂಬ ಎಫೆಕ್ಟ್ ಆಗಿದೆ ಅಲ್ವಾ. ಈಗ ಮತ್ತೆ ಯುದ್ಧ ಶುರುವಾಗಿದೆ. ಈ ಯುದ್ಧದಿಂದ ತುಂಬ ನಷ್ಟ ನಮಗಾಗ್ತಿದೆ ಅಲ್ವಾ. ಈ ಕರಿಕಲ್ಲು ಇಲ್ಲದಿದ್ದರೆ ಚಾಮರಾಜನಗರದಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮೊದಲನೇ ಉದ್ಯಮಿನೇ ಮೊದಲನೇ ಬಿಸ್ನೆಸ್ಸೇ ಕರಿಕಲ್ಲಾಗಿದೆ. ಇಲ್ಲಿ ಸುಮಾರು 400-500 ಎಕರೆಯಲ್ಲಿ ಇವತ್ತು ಗಣಿಗಾರಿಕೆ ನಡೀತಾ ಇದೆ. ಈ ಗಣಿಗಾರಿಕೆನೇ ನಂಬ್ಕೊಂಡು ಸಾವಿರಾರು ಜನ ಕಾರ್ಮಿಕರು ಇದ್ರ ಜೊತೆಗಿದ್ದಾರೆ.